ದಿ ವಾಚರ್ಸ್. ಈ ಸೂಪರ್ ನ್ಯಾಚುರಲ್ ಹಾರರ್ ಮೂವಿ ಸದ್ಯಕ್ಕೆ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಈ ಮೂವಿ ಬಗ್ಗೆ ನಾವು ಇವತ್ತು ಮಾತಾಡಲೇಬೇಕು, ಯಾಕಂದರೆ ಇದರ ಸ್ಟೋರಿ ಲೈನ್ ಸಖತ್ ಯುನಿಕ್ ಆಗಿದೆ. ಇದು 2022ರಲ್ಲಿ ಬಂದಿದ್ದ ಅದೇ ಹೆಸರಿನ ಫೇಮಸ್ ನಾವೆಲ್ ಬೇಸ್ಡ್ ಸಿನಿಮಾ. ಇದನ್ನು ಡೈರೆಕ್ಟ್ ಮಾಡಿರೋದು ಹಾರರ್ ಸಿನಿಮಾಗಳ ಕಿಂಗ್ ಎಂ ನೈಟ್ ಶ್ಯಾಮಲಾನ್ ಮಗಳು ಇಶಾನಾ ನೈಟ್ ಶ್ಯಾಮಲಾನ್. ಇವರ ಡೈರೆಕ್ಷನ್ ಡೆಬ್ಯೂ ಇದಾಗಿದ್ದರೂ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಒಳ್ಳೆ ಸ್ಟೋರಿ ಇದ್ದು ಎಲ್ಲೋ ಮರೆಯಾಗಿರೋ ಇಂತಹ ಅದ್ಭುತ ಮೂವಿಗಳ ಸಜೆಷನ್ಸ್ ಸದಾ ಬೇಕು ಅಂದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಸಿನಿಮಾ ನಿಮ್ಮನ್ನು ಖಂಡಿತ ಒಂದು ರಹಸ್ಯ ತುಂಬಿರೋ ಬೇರೆನೇ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಕತೆ ವಿಷಯಕ್ಕೆ ಬಂದರೆ, ಮೀನಾ ಅನ್ನೋ 28 ವರ್ಷದ ಹುಡುಗಿ ಒಂದು ಪೆಟ್ ಶಾಪ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಒಂದು ದಿನ ಅವಳ ಬಾಸ್ ಒಂದು ಅಪರೂಪದ ಗೋಲ್ಡನ್ ಕಾನ್ಯೂರ್ ಗಿಳಿಯನ್ನು ಕೊಟ್ಟು ಇದನ್ನು ಝೂಗೆ ಡೆಲಿವರಿ ಮಾಡೋಕೆ ಹೇಳ್ತಾರೆ. ಮೀನಾ ಆ ಗಿಳಿನ ತಗೊಂಡು ಅಲ್ಲಿಗೆ ಹೋಗ್ತಾಳೆ. ಆದರೆ ದಾರಿ ಮಧ್ಯೆ ಶಾರ್ಟ್ಕಟ್ ತಗೊಳ್ಳೋಕೆ ಹೋಗಿ ಒಂದು ದಟ್ಟವಾದ ಕಾಡಿನ ಒಳಗೆ ನುಗ್ತಾಳೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿಯೇ ಇದ್ದ ಒಂದು ಬೋರ್ಡ್ ಎದುರುಗಡೆ ಅವಳ ಕಾರ್ ನಿಂತು ಹೋಗುತ್ತೆ. ಏನೇ ಮಾಡಿದರೂ ಸ್ಟಾರ್ಟ್ ಆಗಲ್ಲ. ಆ ಬೋರ್ಡ್ ಮೇಲೆ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಬರೆದಿರುತ್ತೆ. ಬೇರೆ ದಾರಿ ಹುಡುಕಲು ಹೋಗಿ ಪುನಃ ಅಲ್ಲಿಗೇನೆ ಬರುವಷ್ಟರಲ್ಲೇ ಅವಳ ಕಾರ್ ಕೂಡ ಅಲ್ಲಿಂದ ನಿಗೂಢವಾಗಿ ಮಾಯವಾಗುತ್ತೆ. ಆ ಕಾಡಿನಲ್ಲಿ ಆಲ್ರೆಡಿ ತುಂಬ ಜನ ಮಿಸ್ಸಿಂಗ್ ಆಗಿರೋ ಪೋಸ್ಟರ್ಗಳು ಇರುತ್ತೆ. ಆ ಕಾಡಿನಿಂದ ಮೀನಾ ವಾಪಸ್ ಬರ್ತಾಳ. ಅಲ್ಲಿ ಅವಳಿಗೆ ಸಹಾಯ ಮಾಡೋರು ಯಾರಾದರೂ ಸಿಗ್ತಾರಾ ಅನ್ನೋದೇ ದೊಡ್ಡ ಸಸ್ಪೆನ್ಸ್. ಕಾಡಿನಲ್ಲಿ ಭಯದಿಂದ ಓಡ್ತಿರೋ ಮೀನಾಗೆ ಮ್ಯಾಡ್ಲಿನ್ ಅನ್ನೋ ಒಬ್ಬ ವಯಸ್ಸಾದ ಮಹಿಳೆ ಸಿಗ್ತಾಳೆ. ಅವಳು ಮೀನಾಳನ್ನು ಕಾಡಿನ ಒಳಗಡೆಯೇ ಇರೋ ಒಂದು ಸುರಕ್ಷಿತ ಬಂಕರ್ಗೆ ಕರೆದುಕೊಂಡು ಹೋಗ್ತಾಳೆ. ಅದನ್ನು ಅವರು ಕೂಪ್ ಅಂತ ಕರೀತಾರೆ. ಅಲ್ಲಿ ಆಲ್ರೆಡಿ ಸಿಯಾರಾ ಮತ್ತು ಡ್ಯಾನಿಯಲ್ ಅನ್ನೋರು ಸಿಕ್ಕಿ ಹಾಕಿಕೊಂಡಿರ್ತಾರೆ. ಅವರು ಅಲ್ಲಿ ಬರೋ ನಿಗೂಢ ಶಕ್ತಿಗಳನ್ನು ನೋಡಿ ಪ್ರತಿ ರಾತ್ರಿ ಸಖತ್ ಗಾಬರಿಯಲ್ಲಿರ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಆ ಬಂಕರ್ನ ಒಂದು ಕಡೆ ದೊಡ್ಡ ಗ್ಲಾಸ್ ವಾಲ್ ಇರುತ್ತೆ. ಪ್ರತಿ ರಾತ್ರಿ ಸೂರ್ಯ ಮುಳುಗಿದ ಮೇಲೆ ಹೊರಗಡೆಯಿಂದ ಕೆಲವು ಮಿಸ್ಟೀರಿಯಸ್ ಮಿಥಿಕಲ್ ಕ್ರಿಯೇಚರ್ಸ್ ಬಂದು ಅವರನ್ನು ನಿಂತು ನೋಡುತ್ತವೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಇವು ಮನುಷ್ಯರನ್ನು ನೋಡಿ ಅವರ ಥರಾನೇ ಶೇಪ್ ಶಿಫ್ಟ್ ಮಾಡೋ, ಅಂದರೆ ರೂಪ ಬದಲಾಯಿಸೋ ಪುರಾತನ ಇವಿಲ್ ಫೇರೆಸ್ ಮನುಷ್ಯರ ನಡವಳಿಕೆಯನ್ನು ಕಾಪಿ ಮಾಡಿ ಅವರ ಮಧ್ಯೆನೇ ಬದುಕೋಕೆ ಇವು ಪ್ಲ್ಯಾನ್ ಮಾಡಿರುತ್ತವೆ. ಆ ಕ್ರಿಯೇಚರ್ಸ್ಗೆ ಅವರು ಕೊಟ್ಟಿರೋ ಹೆಸರೇ ವಾಚರ್ಸ್. ಈ ಬಂಕರ್ ಒಳಗಡೆ ಇವರು ಬದುಕಿರಬೇಕಂದ್ರೆ ಕೆಲವು ಕಠಿಣ ರೂಲ್ಸ್ ಫಾಲೋ ಮಾಡಲೇಬೇಕು. ಆ ಗ್ಲಾಸ್ ವಾಲ್ ಕಡೆ ಯಾವತ್ತೂ ಬೆನ್ನು ಹಾಕಿ ಮಲಗಬಾರದು. ಸೂರ್ಯ ಮುಳುಗಿದ ಮೇಲೆ ಬಂಕರ್ ಬಾಗಿಲು ತೆಗಿಬಾರದು. ಮತ್ತೆ ಕತ್ತಲಾಗ್ತಿದ್ದ ಹಾಗೆ ಒಳಗಡೆ ಬಂದು ಬಿಡಬೇಕು. ಈ ರೂಲ್ಸ್ ಕೇಳಿದಾಗ ನಿಮ್ಮಲ್ಲಿ ಇಡೀ ಸ್ಟೋರಿ ಬಗ್ಗೆ ಒಂದು ದೊಡ್ಡ ಕುತೂಹಲವನ್ನು ಕ್ರಿಯೇಟ್ ಮಾಡ್ತಾರೆ. ಆ ಕ್ರಿಯೇಚರ್ಸ್ ಇವರನ್ನು ಯಾಕೆ ನೋಡುತ್ತವೆ? ಮೀನಾ ಆ ರೂಲ್ಸ್ ಬ್ರೇಕ್ ಮಾಡಿದಾಗ ಆ ಮಿಸ್ಟೀರಿಯಸ್ ಮಿಥಿಕಲ್ ಕ್ರಿಯೇಚರ್ಸ್ ಹೇಗೆ ರಿಯಾಕ್ಟ್ ಮಾಡುತ್ತವೆ? ಇವರು ಇಷ್ಟೊಂದು ವರ್ಷಗಳಿಂದ ಈ ನರಕದಲ್ಲೇ ಯಾಕೆ ಸಿಕ್ಕಿ ಹಾಕಿಕೊಂಡಿದ್ದಾರೆ? ಇವರು ಅಲ್ಲಿಂದ ಹೇಗೆ ತಪ್ಪಿಸಿಕೊಳ್ತಾರೆ ಅನ್ನೋದು ಕಥೆಯನ್ನು ಇನ್ನೂ ಇಂಟ್ರೆಸ್ಟಿಂಗ್ ಮಾಡುತ್ತೆ. ಕಾಡಿನ ಒಳಗಡೆ ದಿನ ಕಳೀತಿದ್ದ ಹಾಗೆ ಕತೆ ಫುಲ್ ಇಂಟೆನ್ಸಿವ್ ಆಗುತ್ತೆ. ಬಂಕರ್ ಒಳಗಡೆ ಇರೋರು ಬರೀ ಆ ಕ್ರಿಯೇಚರ್ಸ್ ಕಣ್ಣಿಗೆ ಕಾಣಿಸದೆ ಬದುಕಿದ್ರೆ ಸಾಕು ಅನ್ಕೊಳ್ತಿರ್ಬೇಕಾದ್ರೆ ಅಲ್ಲಿರೋ ಒಬ್ಬರು ಅಂದರೆ ಮೀನಾ ಒಂದು ದಿನ ಆ ವಾಚರ್ಸ್ ಇರೋ ಕತ್ತಲೆ ಗುಹೆಯ ಒಳಗೋಗ್ತಾಳೆ. ಅಲ್ಲಿಂದ ಸಿಗೋ 1992ರ ಹಳೆ ಕಾಲದ ವಸ್ತುಗಳು, ಕ್ಯಾಮ್ರಾಗಳು ಮತ್ತು ಡೈರಿಗಳು ಇಡೀ ಕತೆಗೆ ಒಂದು ಹೊಸ ಟ್ವಿಸ್ಟ್ ಕೊಡುತ್ತೆ. ಅಷ್ಟೇ ಅಲ್ಲ, ಈ ವಾಚರ್ಸ್ಗೆ ಮನುಷ್ಯರ ತರಹನೇ ವಾಯ್ಸ್ ಮಿಮಿಕ್ ಮಾಡೋ ಅದ್ಭುತ ಶಕ್ತಿ ಇರುತ್ತೆ. ಹೊರಗಡೆ ಸತ್ತು ಹೋಗಿರೋ ಸಿಯಾರಾ ಗಂಡ ಜಾನ್ ತರಹನೇ ಧ್ವನಿ ತೆಗೆದು ಒಳಗಡೆ ಇರೋರನ್ನು ನಂಬಿಸಿ ಬಾಗಿಲು ಓಪನ್ ಮಾಡಿಸೋಕೆ ಇವು ಸಖತ್ ಟ್ರೈ ಮಾಡುತ್ತವೆ. ಇದರಿಂದ ಬಂಕರ್ ಒಳಗಿರೋರ ಮಧ್ಯೆನೇ ಒಬ್ಬರನ್ನೊಬ್ಬರು ನಂಬೋಕೆ ಆಗದ ಹಾಗೆ ದೊಡ್ಡ ಮೈಂಡ್ ಗೇಮ್ ಸಸ್ಪೆನ್ಸ್ ಶುರುವಾಗುತ್ತೆ. ಈ ಮೂವಿನ ನೋಡಿದ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ, ಇದೊಂದು ಪಕ್ಕಾ ಮಿಸ್ಟರಿ ಹಾರರ್ ಸಿನಿಮಾ. ಕಂಪ್ಲೀಟ್ ಆಗಿ ಮೆದುಳಿಗೆ ಕೆಲಸ ಕೊಡೋ ಮೂವಿ ಅಂತಾನೆ ಹೇಳ್ಬೋದು. ನಿಮಗೆ ಕತೆ ನಿಧಾನವಾಗಿ ಬಿಚ್ಚಿಕೊಳ್ತಾ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋ ಸಿನಿಮಾಗಳು ಇಷ್ಟ ಆಗುತ್ತೆ ಅಂದರೆ ಈ ಮೂವಿ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಆದರೆ ಪ್ರತಿ 2 ನಿಮಿಷಕ್ಕೆ ಜಂಪ್ ಸ್ಕೇರ್ಸ್ ಇರಬೇಕು, ಫುಲ್ ಆ್ಯಕ್ಷನ್ ಇರಬೇಕು ಅಂದ್ಕೊಂಡು ನೋಡೋರಿಗೆ ಈ ಸಿನಿಮಾ ಅಷ್ಟಾಗಿ ಸೆಟ್ ಆಗಲ್ಲ.
ಇದು ಕಂಪ್ಲೀಟ್ ಆಗಿ ಮೈಂಡ್ ಗೇಮ್, ಸಸ್ಪೆನ್ಸ್ ಮತ್ತು ಆ ಅಟ್ಮಾಸ್ಫಿಯರ್ ಇಟ್ಕೊಂಡು ನಿಮ್ಮನ್ನು ಹೆದರಿಸೋ ಪಕ್ಕ ಕ್ಲಾಸಿಕ್ ಶೈಲಿಯ ಸಿನಿಮಾ. ಸೊ ಯಾರು ಮಿಸ್ಟರಿ ಮತ್ತು ನಿಗೂಢ ಕಥೆಗಳನ್ನು ಇಷ್ಟಪಡ್ತಾರೋ ಅವರಿಗೆ ಇದು ಪರ್ಫೆಕ್ಟ್ ಚಾಯ್ಸ್. ಬೇರೆಯವರಿಗೆ ಸ್ವಲ್ಪ ಬೋರ್ ಅನ್ನಿಸಬಹುದು. ಇನ್ನು ಇವರು ಆ ನರಕದಿಂದ ಹೇಗೆ ತಪ್ಪಿಸಿಕೊಳ್ತಾರೆ ಅನ್ನೋದನ್ನು ನನ್ನ ಸ್ಟೈಲ್ನಲ್ಲಿ ಹೇಳ್ತೀನಿ. ಇವರಿಗೆ ಆ ಬಂಕರ್ ಒಳಗಡೆ ಒಬ್ಬ ಹಳೆ ಪ್ರೊಫೆಸರ್ ರಿಸರ್ಚ್ ಮಾಡಿರೋ ವಿಡಿಯೋಗಳು ಸಿಗುತ್ತೆ. ಅದರ ಪ್ರಕಾರ ಪ್ರತಿ ರಾತ್ರಿ ಸೂರ್ಯ ಮುಳುಗೋ ಟೈಮ್ನಲ್ಲಿ ಹಕ್ಕಿಗಳು ತಮ್ಮ ರಕ್ಷಣೆಗಾಗಿ ಕಾಡಿನ ಒಂದು ನಿರ್ದಿಷ್ಟ ಡೈರೆಕ್ಷನ್ನಲ್ಲಿರೋ ನದಿ ಕಡೆ ಓಡುತ್ತವೆ. ಮೀನಾ ತಾನು ತಂದಿರೋ ಗೋಲ್ಡನ್ ಕಾನ್ಯೂರ್ ಗಿಳಿಯನ್ನು ಇಟ್ಕೊಂಡು ಆ ಹಕ್ಕಿ ಹಾರೋ ದಾರಿನೇ ಇವರು ಫಾಲೋ ಮಾಡಿಕೊಂಡು ಆ ನೋ ರಿಟರ್ನ್ ಬೌಂಡ್ರಿನ ಕ್ರಾಸ್ ಮಾಡಿ ನದಿ ಹತ್ತಿರ ಇರೋ ಬೋಟ್ ಮುಖಾಂತರ ಸಖತ್ತಾಗಿ ಪ್ಲ್ಯಾನ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಹೊರಡ್ತಾರೆ. ಆದರೆ ಕತೆ ಅಷ್ಟು ಸುಲಭವಾಗಿ ಮುಗಿಯಲ್ಲ. ದಾರಿಯುದ್ದಕ್ಕೂ ಬಿಗ್ ಟ್ವಿಸ್ಟ್ಗಳು ಇರುತ್ತೆ. ಆ ಕಾಡಿನಿಂದ ತಪ್ಪಿಸಿಕೊಳ್ಳೋ ಹಾದಿಯಲ್ಲಿ ಡ್ಯಾನಿಯಲ್ ಆ ಕ್ರಿಯೇಚರ್ಸ್ ಮಾಡೋ ಧ್ವನಿ ಭ್ರಮೆಗೆ ಸಿಕ್ಕಿ ಬೋಟ್ನಿಂದ ಕೆಳಗಿಳಿದು ತುಂಬ ಭೀಕರವಾಗಿ ಪ್ರಾಣ ಬಿಡ್ತಾನೆ. ಇನ್ನು ಇವರ ಜೊತೆಯಲ್ಲೇ ಇದ್ದ ವಯಸ್ಸಾದ ಮಹಿಳೆ ಮ್ಯಾಡ್ಲಿನ್ ಹಿಂದೆ ಬಿಗ್ ಸೀಕ್ರೆಟ್ ಇರುತ್ತೆ. ಅವಳು ನಿಜವಾದ ಮನುಷ್ಯಳೇ ಅಲ್ಲ, ಬದಲಿಗೆ ಆ ಬಂಕರನ್ನು ಕಟ್ಟಿದ್ದ ಪ್ರೊಫೆಸರ್ ತನ್ನ ಸತ್ತ ಹೆಂಡತಿಯ ರೂಪದಲ್ಲೇ ಇರಲಿ ಅಂತ ಸಾಕಿದ್ದ ಒಂದು ಹೈಬ್ರಿಡ್ ಕ್ರಿಯೇಚರ್ ಆಗಿರ್ತಾಳೆ. ಇವರು ಹೇಗೆಲ್ಲ ಕಷ್ಟಪಟ್ಟು ಕಾಡಿನಿಂದ ತಪ್ಪಿಸಿಕೊಂಡು ಸಿಟಿಗೆ ಬಂದ ಮೇಲೂ ಆ ಮಿಸ್ಟೀರಿಯಸ್ ಕ್ರಿಯೇಚರ್ ಇವರನ್ನು ಇನ್ನೂ ಫಾಲೋ ಮಾಡುತ್ತಾ ಬೇರೆ ರೂಪದಲ್ಲಿ ಕಣ್ಣಿಟ್ಟಿರುತ್ತೆ ಅನ್ನೋ ಸೀನ್ಸ್ ಸಖತ್ ಥ್ರಿಲ್ ಕೊಡುತ್ತೆ. ಸಿನಿಮಾದ ಅತಿ ದೊಡ್ಡ ಪ್ಲಸ್ ಅಂದರೆ ಅದರ ವಿಭಿನ್ನವಾದ ಕಾನ್ಸೆಪ್ಟ್ ಮತ್ತು ಆ ಕಾಡಿನ ಭಯಾನಕ ಸೆಟ್ಟಿಂಗ್ಸ್. ನಾವು ಕೂಡ ಬಂಕರ್ ಒಳಗಡೆ ಸಿಕ್ಕಿ ಹಾಕಿಕೊಂಡಿದ್ದೀವಿ ಅನ್ನೋ ರೇಂಜ್ಗೆ ಫೀಲಿಂಗ್ ತರುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಆ ವಾಚರ್ಸ್ ಬರೋ ಸೌಂಡ್ಸ್ ತುಂಬ ಕ್ರೀಪಿಯಾಗಿದೆ. ಮೈನಸ್ ಪಾಯಿಂಟ್ಸ್ ಅಂದರೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಕತೆ ಸ್ವಲ್ಪ ಸ್ಲೋ ಆದ ಹಾಗೆ ಅನಿಸುತ್ತೆ. ಕೆಲವು ಕಡೆ ಲಾಜಿಕ್ ಬಿಟ್ಟಿದ್ದಾರೆ ಅನಿಸಿದ್ರು. ಓವರಾಲ್ ಆಗಿ ಮೂವಿ ಕೊಡುವ ಆ ಥ್ರಿಲ್ ಇಂಟೆನ್ಸ್ ಆಗಿರುತ್ತೆ. ಈ ಮೈಂಡ್ ಬ್ಲೋಯಿಂಗ್ ಸಿನಿಮಾವನ್ನು ಖಂಡಿತ OTTಯಲ್ಲಿ ಮಿಸ್ ಮಾಡದೆ ನೋಡಿ. ನೀವು ಈಗಾಗಲೇ ಈ ಸಿನಿಮಾ ನೋಡಿದರೆ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಮಾಡಿ ನೋಡಿ. ಒಳ್ಳೆ ಸ್ಟೋರಿ ಇದ್ದು ಮರೆಯಾಗಿರೋ ಇಂತಹ ಅದ್ಭುತ ಮೂವಿಗಳ ಸಜೆಷನ್ಸ್ ಇನ್ನೂ ಬೇಕು ಅಂದರೆ ತಡ ಮಾಡದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.